ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಸರ್ಜಾಪುರ ಐಟಿ ಹಬ್ಗೆ ಆರಂಭದಲ್ಲಿಯೇ ವಿಘ್ನ ಎದುರಾಗಿದೆ. ಶಿಫ್ಟ್ ಸಿಟಿ ವಿರುದ್ಧ ರೈತರು ಕೆರಳಿದ್ದು ಕೆಐಎಡಿಬಿ ಭೂ ಸ್ವಾಧೀನಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಕೆಐಎಡಿಬಿ ರೈತರಿಗೆ ಹೊಸ 2 ಆಫರ್ ಕೊಟ್ಟಿದೆ. ಇದರ ಓವರಾಲ್ ಡೀಟೇಲ್ಸ್ ಇಲ್ಲಿದೆ. ಸರ್ಜಾಪುರ ಐಟಿ ಹಬ್ ವಿರುದ್ಧ ಕೆರಳಿದ ರೈತರಿಗೆ 2 ಆಫರ್ ನೀಡಿದ ಕೆಐಎಡಿಬಿ. ಸರ್ಜಾಪುರದ ಐಟಿ ಹಬ್ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಐಟಿ ಹಬ್ ನಿರ್ಮಾಣಕ್ಕೆ 1,000 ಎಕರೆ ಅಗತ್ಯವಿದ್ದು ಪ್ರಾಥಮಿಕವಾಗಿ 645 ಎಕರೆಗೆ ಒಪ್ಪಿಗೆ ಸಿಕ್ಕಿದೆ. ಹೀಗಾಗಿ 7 ಹಳ್ಳಿಗಳ ರೈತರಿಗೆ ನೋಟಿಸ್ ನೀಡಲಾಗಿದೆ. ಇದರಿಂದ ರೈತರು ರೊಚ್ಚೆಗೆದ್ದಿದ್ದು ಕೆಐಎಡಿಬಿ ಈಗ ಡಬಲ್ ಆಫರ್ ಕೊಟ್ಟಿದೆ. ರೈತರಿಗೆ ಕೆಐಎಡಿಬಿ ಕೊಟ್ಟಿರೋ ಡಬಲ್ ಆಫರ್ ಏನು ಅಂತ ನೋಡೋದಾದ್ರೆ, ರೈತರಿಗೆ ಜಾಗದ ಬದಲಿಗೆ ಹಣವನ್ನು ಪರ್ಯಾಯವಾಗಿ ನೀಡುವುದು ಹಾಗೂ ಭೂ ಸ್ವಾಧೀನ ಮಾಡಿಕೊಂಡ ಪ್ರತಿ ಎಕರೆಗೆ ಪರ್ಯಾಯವಾಗಿ 10,781 ಅಡಿ ವಿಸ್ತೀರ್ಣ ಅಭಿವೃದ್ಧಿ ಹೊಂದಿದ ನಿವೇಶನ ನೀಡುವುದು. ಇನ್ನು ರೈತರ ವಿರೋಧದಿಂದ ಕೆಐಎಡಿಬಿ ಕೂಡ ಅಡಕತ್ತರಿಯಲ್ಲಿ ಸಿಲುಕಿದೆ. ಹೀಗಾಗಿ ಸಚಿವರ ಗಮನಕ್ಕೆ ತಂದು ಇದನ್ನು ಬಗೆಹರಿಸುವ ಬಗ್ಗೆ ಚರ್ಚೆ ನಡೆಸಿದೆ. ಭೂ ಸ್ವಾಧೀನ ಸರ್ವೆಗೆ ಹೋದಾಗ ರೈತರು ಡ್ರೋನ್ ಕಿತ್ತು ಹಾಕಿ ಧ್ವಂಸ ಮಾಡಿರುವ ಘಟನೆಯೂ ನಡೆದಿದ್ದು ಸರ್ಕಾರದ ದೊಡ್ಡ ಪ್ರಾಜೆಕ್ಟ್ಗೆ ಹಿನ್ನಡೆಯ ಭಯವೂ ಇದೆ. ಮಾರ್ಚ್ ತಿಂಗಳಲ್ಲಿ 645 ಎಕರೆ ಇದು 7 ಹಳ್ಳಿಗಳು ಸೇರಿದಂತೆ ನಾವು ಇದು ಮಾಡಿದ್ವಿ. ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿ ಅದಕ್ಕೆ ನಂತರ ನಾವು ರೈತರಿಗೆ ನೋಟಿಸ್ ಕೊಟ್ಟು ಹಿಯರ್ ಮಾಡಿ ಅಕ್ಟೋಬರ್ ತಿಂಗಳಲ್ಲಿ ಅಂತಿಮ ಅಧಿಸೂಚನೆ ಹೊರಡಿಸಿದ್ವು. ಅದಕ್ಕೆ ನಮ್ಮ ಟೆಕ್ನಿಕಲ್ ಟೀಮ್ ಅವರು ಒಂದು ಸರ್ವೆ ಮಾಡ್ಲಿಕ್ಕೆ ಹೋದಾಗ ಅದು ಕೆಲವು ಇದರಿಂದ ಏನೋ ಒಂದು ಇದಾಗಿದೆ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ನಮ್ಮ ಮಿನಿಸ್ಟರ್ ಸಹ ಬರ್ತಾ ಇದ್ದಾರೆ. ಅವ್ರ ಜೊತೆ ಎಲ್ಲ ಒಂದು ಇದು ಮಾಡಿ ನಾವು ಅದನ್ನೆಲ್ಲ ಒಂದು ಸೆಟಲ್ ಮಾಡ್ತೀವಿ. ಕ್ಯಾಶ್ ಕಾಂಪನ್ಸೇಷನ್ ಬಗ್ಗೆ ತಗೋದು, ಮಾನಿಟರಿ ಕಾಂಪನ್ಸೇಷನ್ ಅಥವಾ ಏನಿದೆ ರೈತರಿಗೆ ನಾವು 10,781 ಸ್ಕ್ವೇರ್ ಫೀಟ್ ಪರ್ ಏಕರ್ ಲ್ಯಾಂಡ್, ಡೆವಲಪ್ಡ್ ಲ್ಯಾಂಡ್ ಅನ್ನು ಸಾಕು ಅವರು ತಗೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಒಟ್ನಲ್ಲಿ ಇಂತಹ ದೊಡ್ಡ ಪ್ರಾಜೆಕ್ಟ್ಗಳಿಗೆ ವಿರೋಧ ಸಾಮಾನ್ಯ. ಸರ್ಕಾರ ಇಂತಹ ಸಂದರ್ಭದಲ್ಲಿ ರೈತರ ಜೊತೆ ಮಾತುಕತೆಯ ಮೂಲಕ ಬಗೆಹರಿಸಿಕೊಂಡ್ರೆ ಉತ್ತಮ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.